ನಾನೇನು ಅದರೊಳಗೆ ಭಾಗಿಯಾಗಿಲ್ಲ. Right. ಆದ್ರೆ ಈಗಿರುವಂತ ಇದನ್ನ ಸನ್ನಿವೇಶ ನೋಡಿದ್ರೆ ಇದು ಹೈಕೋರ್ಟಿನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗಿರಂತದ್ದು. ಕರೆಕ್ಟ್, ಹೌದು. ಸೊ ಇದು ಬೇಲ್ ಕ್ಯಾನ್ಸಲೇಷನ್ ಅಲ್ಲ. ಬೇಲ್ ಕ್ಯಾನ್ಸಲೇಷನ್ ಆಗೋದು ಬೇಲ್ ಕೊಟ್ಟ ನಂತರ ಅದನ್ನ ಯಾವ್ದಾರ ಕಂಡೀಷನ್ ಅನ್ನ ಅವ್ರು ಉಲ್ಲಂಘನೆ ಮಾಡಿದಲ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಇದು ಹೈಕೋರ್ಟಿನ ಆದೇಶ. ಇವರು ಬೇಲ್ ಕೊಟ್ಟಿದ್ದೇ ತಪ್ಪು ಅಂತ ಹೋಗಿದ್ರಿಂದ ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವ ಅಂಶದಲ್ಲಿ ಹೈಕೋರ್ಟ್ ತಪ್ಪು ಮಾಡಿರಬಹುದು, ಅವ್ರು ಕೊಟ್ಟಿರುವಂತ ಬೇಲ್ ಕೊಡುವಂತ ಕಾರಣಗಳು ತಪ್ಪಿದ್ದಲ್ಲಿ ಅಥವಾ ಅವ್ರು ನೋಡಿರುವಂತ ದೃಷ್ಟಿಕೋನ ಬೇರೆ ಇದ್ದಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ ಅವರು ತಳ್ಳಹಾಕಿ ಬೇಲನ್ನ ನಿರಾಕರಿಸಬಹುದು. ಸೊ ಈಗ ಆ ಹಂತದಲ್ಲಿ ಇದೀವಿ. ಅದು ತಳ್ಳ ಹಾಕ್ತಾರೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಕೊಡ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಕಾದ್ ನೋಡ್ಬೇಕಾಗತ್ತೆ. ರೈಟ್ ಸರ್, ಮುಂದುವರಿಸಿ, ಕೇಳಿಸ್ತಾ ಇದೆ. ಪಾಟೀಲ್ ಸರ್, ಅದರ ಜೊತೆಯಲ್ಲಿ ಈಗ ಒಂದು ವೇಳೆ ಈ ಬೇಲ್ ರದ್ದಾಯ್ತು ಅನ್ನೋದಾದ್ರೆ ಈಗ ದರ್ಶನ್ಗೆ ಮತ್ತೊಂದು ಅವಕಾಶ ಇದೆಯಾ? ಅವ್ರೇನಾದ್ರೂ ರಿಯಾಯಿತಿ ಅರ್ಜಿ ಈ ಹಿಂದೆ ಅರ್ಜಿಯನ್ನ ಹಾಕಿದ್ರು, ಅಂದ್ರೆ ನನಗೆ ಬೆನ್ನೋವಿದೆ, ಬಳ್ಳಾರಿ ಜೈಲಿಂದ ಇಲ್ಲಿಗೆ ಬರಬೇಕು ಅಥವಾ ಇಲ್ಲೇ ನಾನು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು, ಇವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಪಾಸಿಬಿಲಿಟೀಸೇ ಇಲ್ಲ, ಬದುಕುವಂತ ಚಾನ್ಸಸ್ ಕೂಡ ಬಹಳ ಕಮ್ಮಿ ಇದೆ ಅನ್ನುವಂತ ವಿಚಾರಗಳನ್ನೆಲ್ಲವನ್ನೂ ಕೂಡ ಕೊಟ್ಟು ಬೇಲ್ ತಗೊಂಡಿರೋದು. ಅದರ ನಂತರದಲ್ಲಿ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟಿದೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಈಗ ಗರಂ ಆಗಿರೋದು. ಹೈಕೋರ್ಟ್ ಯಾವುದು ಅಂದ್ರೆ ಕಾರಣಗಳನ್ನ ಹೆಕ್ಕಿ ಹುಡುಕಿ ತೆಗೆದು ಬೇಲ್ ಕೊಟ್ಟಂತೆ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಕೊಟ್ಟಂತಿದೆ ಅನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ ಹೇಳಿರೋದು. ಅದನ್ನ ಗಮನಿಸೋದಾದ್ರೆ ಈಗ ಮುಂದೆ ಹಾಗಾದ್ರೆ ದರ್ಶನ್ ಬಳಿ ಯಾವೆಲ್ಲ ಆಪ್ಷನ್ಸ್ ಇದೆ? ಅವರು ಮತ್ತೆ ರಿಯಾಯಿತಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಚಾನ್ಸಸ್ ಕೂಡ ಅವ್ರಿಗಿದೆಯಾ? ಹಾಗಾದ್ರೆ ನೋಡಿ, ಸುಪ್ರೀಂ ಕೋರ್ಟ್ ವಾದ ವಿವಾದ ನಡೆಯುವಾಗ ಹಲವಾರು ವಿಚಾರಗಳನ್ನ ಪರಾಮರ್ಶಿಸ್ತಾರೆ. ಆ ಬೆಂಚ್ ಅಲ್ಲಿರುವಂತ ಜಡ್ಜಸ್ ಏನ್ ರಿಯಾಕ್ಷನ್ ಕೊಡ್ತಾರೆ, ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ಬೇಸಿಸ್ ಮೇಲೆ ಇವ್ರದ್ದು ರಿಜೆಕ್ಟ್ ಆಗುತ್ತೆ ಅಥವಾ ಗ್ರಾಂಟ್ ಆಗುತ್ತೆ ಅಂತ ಹೇಳಕ್ಕೆ ಸರಿ ಆಗ್ಲಿಲ್ಲ. ಯಾವಾಗ ಆರ್ಡರ್ ಹೊರ ಬೀಳುತ್ತೆ ಅದ್ರೊಳಗೆ ಏನ್ ಕಾರಣಗಳನ್ನು ಕೊಟ್ಟಿರ್ತಾರೆ, ಗ್ರಾಂಟ್ ಮಾಡಿದ್ ಸರಿ ಇದ್ರೆ ಸರಿ ಇದೆ ಅಂತ ಯಾಕೆ ಹೇಳಿರ್ತಾರೆ, ಅಥವಾ ಗ್ರಾಂಟ್ ಮಾಡಿದ್ ತಪ್ಪಿದ್ರೆ ಅದು ಯಾಕೆ ತಪ್ಪು ಅಂತ ಹೇಳಿರ್ತಾರೆ, ಆ ಅಂಶಗಳೇ ಬೇರೆ. ಕಮೆಂಟ್ ಪಾಸ್ಡ್ ಬೈ ದಿ ಕೋರ್ಟ್ ಅಟ್ ದಿ ಟೈಮ್ ಆಫ್ ಆರ್ಗ್ಯುಮೆಂಟ್, ಅದನ್ನ ನಾವು ಗ್ರೌಂಡ್ ಫಾರ್ ರಿಜೆಕ್ಷನ್ ಅಥವಾ ಗ್ರೌಂಡ್ ಫಾರ್ ಗ್ರಾಂಟ್ ಅಂತ ನೋಡಕ್ಕಾಗೋದಿಲ್ಲ. ಇದು ಮೊದಲನೇದು. ಎರಡನೇದು, ಸಪೋಸ್ ಇವತ್ತು ಅದನ್ನ ರಿಜೆಕ್ಟ್ ಆಗಿದ್ದಂತ ಸನ್ನಿವೇಶದಲ್ಲಿ ನೋಡೋಣ, ರಿಜೆಕ್ಟ್ ಆಯ್ತು ಅಂದ್ರೆ ಮತ್ತೆ ಪುನಃ ಅವರು ರಿವ್ಯೂ ಹಾಕೋದಾಗ್ಲಿ ಇನ್ನೊಂದು ಅರ್ಜಿ ಸಲ್ಲಿಸೋದು ತಕ್ಷಣದಲ್ಲಿ ಬಹಳ ಕಠಿಣವಾದ ಕೆಲಸ ಆಗ್ಬಹುದು. ಅದಕ್ಕೆ ಅಂದ್ರೆ ಏನೇ ರಿವ್ಯೂ ಹಾಕಿದ್ರು ಕೂಡ ಅದೇ ಜಡ್ಜ್ ಮುಂದೆ ಅಥವಾ ಅದೇ ಬೆಂಚ್ ಮುಂದೆ ಬರುತ್ತೆ. ಯಾವ ಬೆಂಚು ಆಲ್ರೆಡಿ ನಿಮ್ಮ ಎಲ್ಲಾ ಅಹವಾಲುಗಳನ್ನ ಕೇಳಿ ನಿಮ್ಮ ಬೇಲನ್ನ ನಿರಾಕರಿಸಿರುತ್ತೋ ಅದೇ ಬೆಂಚ್ ಮುಂದೆ ಪುನಃ ರಿವ್ಯೂ ಮಾಡಿದ್ರೆ ಅದು ಕನ್ಸಿಡರೇಷನ್ ಬರೋದು ಬಹಳ ಕಠಿಣವಾದ ಕ್ರಮ ಅಂತ ನನ್ನ ಅನಿಸಿಕೆ. ಆದ್ರಿಂದ ಅವರಿಗೆ ಅವಕಾಶ ಇದೆ, ಬಟ್ ಆದ್ರೆ ಅವಕಾಶ ಪೂರಕವಾಗಿ ಅವರಿಗೆ ದೊರಕುತ್ತೆ ಅನ್ನೋದು ಕಾನೂನಲ್ಲಿ ಕಷ್ಟ ಅಂತ ನಾನು ಹೇಳ್ಬಯಸ್ತೀನಿ. ನಾನೇನು ಅದರೊಳಗೆ ಭಾಗಿಯಾಗಿಲ್ಲ. ಆದ್ರೆ ಈಗಿರುವಂತ ಇದನ್ನ ಸನ್ನಿವೇಶ ನೋಡಿದ್ರೆ ಇದು ಹೈಕೋರ್ಟಿನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗಿರಂತದ್ದು. ಸೊ ಇದು ಬೇಲ್ ಕ್ಯಾನ್ಸಲೇಷನ್ ಅಲ್ಲ. ಬೇಲ್ ಕ್ಯಾನ್ಸಲೇಷನ್ ಆಗೋದು ಬೇಲ್ ಕೊಟ್ಟ ನಂತರ ಅದನ್ನ ಯಾವ್ದಾರ ಕಂಡೀಷನ್ ಅನ್ನ ಅವ್ರು ಉಲ್ಲಂಘನೆ ಮಾಡಿದಲ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಇದು ಹೈಕೋರ್ಟಿನ ಆದೇಶ. ಇವರು ಬೇಲ್ ಕೊಟ್ಟಿದ್ದೇ ತಪ್ಪು ಅಂತ ಹೋಗಿದ್ರಿಂದ ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವ ಅಂಶದಲ್ಲಿ ಹೈಕೋರ್ಟ್ ತಪ್ಪು ಮಾಡಿರಬಹುದು, ಅವ್ರು ಕೊಟ್ಟಿರುವಂತ ಬೇಲ್ ಕೊಡುವಂತ ಕಾರಣಗಳು ತಪ್ಪಿದ್ದಲ್ಲಿ ಅಥವಾ ಅವ್ರು ನೋಡಿರುವಂತ ದೃಷ್ಟಿಕೋನ ಬೇರೆ ಇದ್ದಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ ಅವರು ತಳ್ಳಹಾಕಿ ಬೇಲನ್ನ ನಿರಾಕರಿಸಬಹುದು. ಸೊ ಈಗ ಆ ಹಂತದಲ್ಲಿ ಇದೀವಿ. ಅದು ತಳ್ಳ ಹಾಕ್ತಾರೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಕೊಡ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಕಾದ್ ನೋಡ್ಬೇಕಾಗತ್ತೆ. ರೈಟ್ ಸರ್, ಮುಂದುವರಿಸಿ, ಕೇಳಿಸ್ತಾ ಇದೆ.
ಪಾಟೀಲ್ ಸರ್, ಅದರ ಜೊತೆಯಲ್ಲಿ ಈಗ ಒಂದು ವೇಳೆ ಈ ಬೇಲ್ ರದ್ದಾಯ್ತು ಅನ್ನೋದಾದ್ರೆ ಈಗ ದರ್ಶನ್ಗೆ ಮತ್ತೊಂದು ಅವಕಾಶ ಇದೆಯಾ? ಅವ್ರೇನಾದ್ರೂ ರಿಯಾಯಿತಿ ಅರ್ಜಿ ಈ ಹಿಂದೆ ಅರ್ಜಿಯನ್ನ ಹಾಕಿದ್ರು, ಅಂದ್ರೆ ನನಗೆ ಬೆನ್ನೋವಿದೆ, ಬಳ್ಳಾರಿ ಜೈಲಿಂದ ಇಲ್ಲಿಗೆ ಬರಬೇಕು ಅಥವಾ ಇಲ್ಲೇ ನಾನು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು, ಇವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಪಾಸಿಬಿಲಿಟೀಸೇ ಇಲ್ಲ, ಬದುಕುವಂತ ಚಾನ್ಸಸ್ ಕೂಡ ಬಹಳ ಕಮ್ಮಿ ಇದೆ ಅನ್ನುವಂತ ವಿಚಾರಗಳನ್ನೆಲ್ಲವನ್ನೂ ಕೂಡ ಕೊಟ್ಟು ಬೇಲ್ ತಗೊಂಡಿರೋದು. ಅದರ ನಂತರದಲ್ಲಿ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟಿದೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಈಗ ಗರಂ ಆಗಿರೋದು. ಹೈಕೋರ್ಟ್ ಯಾವುದು ಅಂದ್ರೆ ಕಾರಣಗಳನ್ನ ಹೆಕ್ಕಿ ಹುಡುಕಿ ತೆಗೆದು ಬೇಲ್ ಕೊಟ್ಟಂತೆ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಕೊಟ್ಟಂತಿದೆ ಅನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ ಹೇಳಿರೋದು. ಅದನ್ನ ಗಮನಿಸೋದಾದ್ರೆ ಈಗ ಮುಂದೆ ಹಾಗಾದ್ರೆ ದರ್ಶನ್ ಬಳಿ ಯಾವೆಲ್ಲ ಆಪ್ಷನ್ಸ್ ಇದೆ? ಅವರು ಮತ್ತೆ ರಿಯಾಯಿತಿ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಚಾನ್ಸಸ್ ಕೂಡ ಅವ್ರಿಗಿದೆಯಾ? ಹಾಗಾದ್ರೆ ನೋಡಿ, ಸುಪ್ರೀಂ ಕೋರ್ಟ್ ವಾದ ವಿವಾದ ನಡೆಯುವಾಗ ಹಲವಾರು ವಿಚಾರಗಳನ್ನ ಪರಾಮರ್ಶಿಸ್ತಾರೆ. ಆ ಬೆಂಚ್ ಅಲ್ಲಿರುವಂತ ಜಡ್ಜಸ್ ಏನ್ ರಿಯಾಕ್ಷನ್ ಕೊಡ್ತಾರೆ, ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ಬೇಸಿಸ್ ಮೇಲೆ ಇವ್ರದ್ದು ರಿಜೆಕ್ಟ್ ಆಗುತ್ತೆ ಅಥವಾ ಗ್ರಾಂಟ್ ಆಗುತ್ತೆ ಅಂತ ಹೇಳಕ್ಕೆ ಸರಿ ಆಗ್ಲಲ್ಲ. ಯಾವಾಗ ಆರ್ಡರ್ ಹೊರ ಬೀಳುತ್ತೆ ಅದರೊಳಗೆ ಏನ್ ಕಾರಣಗಳನ್ನು ಕೊಟ್ಟಿರ್ತಾರೆ, ಗ್ರಾಂಟ್ ಮಾಡಿದ್ ಸರಿ ಇದ್ರೆ ಸರಿ ಇದೆ ಅಂತ ಯಾಕೆ ಹೇಳಿರ್ತಾರೆ, ಅಥವಾ ಗ್ರಾಂಟ್ ಮಾಡಿದ್ ತಪ್ಪಿದ್ರೆ ಅದು ಯಾಕೆ ತಪ್ಪು ಅಂತ ಹೇಳಿರ್ತಾರೆ, ಆ ಅಂಶಗಳೇ ಬೇರೆ. ಕಮೆಂಟ್ ಪಾಸ್ಡ್ ಬೈ ದಿ ಕೋರ್ಟ್ ಅಟ್ ದಿ ಟೈಮ್ ಆಫ್ ಆರ್ಗ್ಯುಮೆಂಟ್, ಅದನ್ನ ನಾವು ಗ್ರೌಂಡ್ ಫಾರ್ ರಿಜೆಕ್ಷನ್ ಅಥವಾ ಗ್ರೌಂಡ್ ಫಾರ್ ಗ್ರಾಂಟ್ ಅಂತ ನೋಡಕ್ಕಾಗೋದಿಲ್ಲ. ಇದು ಮೊದಲನೇದು. ಎರಡನೇದು, ಸಪೋಸ್ ಇವತ್ತು ಅದನ್ನ ರಿಜೆಕ್ಟ್ ಆಗಿದ್ದಂತ ಸನ್ನಿವೇಶದಲ್ಲಿ ನೋಡೋಣ, ರಿಜೆಕ್ಟ್ ಆಯ್ತು ಅಂದ್ರೆ ಮತ್ತೆ ಪುನಃ ಅವರು ರಿವ್ಯೂ ಹಾಕೋದಾಗ್ಲಿ ಇನ್ನೊಂದು ಅರ್ಜಿ ಸಲ್ಲಿಸೋದು ತಕ್ಷಣದಲ್ಲಿ ಬಹಳ ಕಠಿಣವಾದ ಕೆಲಸ ಆಗ್ಬಹುದು. ಅದಕ್ಕೆ ಅಂದ್ರೆ ಏನೇ ರಿವ್ಯೂ ಹಾಕಿದ್ರು ಕೂಡ ಅದೇ ಜಡ್ಜ್ ಮುಂದೆ ಅಥವಾ ಅದೇ ಬೆಂಚ್ ಮುಂದೆ ಬರುತ್ತೆ. ಯಾವ ಬೆಂಚು ಆಲ್ರೆಡಿ ನಿಮ್ಮ ಎಲ್ಲಾ ಅಹವಾಲುಗಳನ್ನ ಕೇಳಿ ನಿಮ್ಮ ಬೇಲನ್ನ ನಿರಾಕರಿಸಿರುತ್ತೋ ಅದೇ ಬೆಂಚ್ ಮುಂದೆ ಪುನಃ ರಿವ್ಯೂ ಮಾಡಿದ್ರೆ ಅದು ಕನ್ಸಿಡರೇಷನ್ ಬರೋದು ಬಹಳ ಕಠಿಣವಾದ ಕ್ರಮ ಅಂತ ನನ್ನ ಅನಿಸಿಕೆ. ಆದ್ರಿಂದ ಅವರಿಗೆ ಅವಕಾಶ ಇದೆ, ಬಟ್ ಆದ್ರೆ ಅವಕಾಶ ಪೂರಕವಾಗಿ ಅವ್ರಿಗೆ ದೊರಕುತ್ತೆ ಅನ್ನೋದು ಕಾನೂನಲ್ಲಿ ಕಷ್ಟ ಅಂತ ನಾನು ಹೇಳಬಯಸ್ತೀನಿ. ನಾನೇನು ಅದರೊಳಗೆ ಭಾಗಿಯಾಗಿಲ್ಲ, ಆದ್ರೆ ಈಗಿರುವಂತ ಇದನ್ನ ಸನ್ನಿವೇಶ ನೋಡಿದ್ರೆ ಇದು ಹೈಕೋರ್ಟಿನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗಿರೋಂಥದ್ದು. ಸೊ ಇದು ಬೇಲ್ ಕ್ಯಾನ್ಸಲೇಷನ್ ಅಲ್ಲ. ಬೇಲ್ ಕ್ಯಾನ್ಸಲೇಷನ್ ಆಗೋದು ಬೇಲ್ ಕೊಟ್ಟ ನಂತರ ಅದನ್ನ ಯಾವ್ದಾರ ಕಂಡೀಷನ್ ಅನ್ನ ಅವ್ರು ಉಲ್ಲಂಘನೆ ಮಾಡಿದಲ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಇದು ಹೈಕೋರ್ಟಿನ ಆದೇಶ. ಇವರು ಬೇಲ್ ಕೊಟ್ಟಿದ್ದೇ ತಪ್ಪು ಅಂತ ಹೋಗಿದ್ರಿಂದ ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವ ಅಂಶದಲ್ಲಿ ಹೈಕೋರ್ಟ್ ತಪ್ಪು ಮಾಡಿರಬಹುದು, ಅವ್ರು ಕೊಟ್ಟಿರುವಂತ ಬೇಲ್ ಕೊಡುವಂತ ಕಾರಣಗಳು ತಪ್ಪಿದ್ದಲ್ಲಿ ಅಥವಾ ಅವ್ರು ನೋಡಿರುವಂತ ದೃಷ್ಟಿಕೋನ ಬೇರೆ ಇದ್ದಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ ಅವರು ತಳ್ಳಹಾಕಿ ಬೇಲನ್ನ ನಿರಾಕರಿಸಬಹುದು. ಸೊ ಈಗ ಆ ಹಂತದಲ್ಲಿ ಇದೀವಿ. ಅದು ತಳ್ಳಿ ಹಾಕ್ತಾರೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಕೊಡ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಕಾದ್ ನೋಡ್ಬೇಕಾಗತ್ತೆ. ರೈಟ್ ಸರ್, ಮುಂದುವರಿಸಿ, ಕೇಳಿಸ್ತಾ ಇದೆ. ಪಾಟೀಲ್ ಸರ್, ಅದರ ಜೊತೆಯಲ್ಲಿ ಈಗ ಒಂದು ವೇಳೆ ಈ ಬೇಲ್ ರದ್ದಾಯ್ತು ಅನ್ನೋದಾದ್ರೆ ಈಗ ದರ್ಶನ್ಗೆ ಮತ್ತೊಂದು ಅವಕಾಶ ಇದೆಯಾ? ಅವ್ರೇನಾದ್ರೂ ರಿಯಾಯಿತಿ ಅರ್ಜಿ ಈ ಹಿಂದೆ ಅರ್ಜಿಯನ್ನ ಹಾಕಿದ್ರು, ಅಂದ್ರೆ ನನಗೆ ಬೆನ್ನೋವಿದೆ, ಬಳ್ಳಾರಿ ಜೈಲಿಂದ ಇಲ್ಲಿಗೆ ಬರಬೇಕು ಅಥವಾ ಇಲ್ಲೇ ನಾನು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು, ಇವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಪಾಸಿಬಿಲಿಟೀಸೇ ಇಲ್ಲ, ಬದುಕುವಂತ ಚಾನ್ಸಸ್ ಕೂಡ ಬಹಳ ಕಮ್ಮಿ ಇದೆ ಅನ್ನುವಂತ ವಿಚಾರಗಳನ್ನೆಲ್ಲವನ್ನೂ ಕೂಡ ಕೊಟ್ಟು ಬೇಲ್ ತಗೊಂಡಿರೋದು. ಅದರ ನಂತರದಲ್ಲಿ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟಿದೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಈಗ ಗರಂ ಆಗಿರೋದು. ಹೈಕೋರ್ಟ್ ಯಾವುದು ಅಂದ್ರೆ ಕಾರಣಗಳನ್ನ ಹೆಕ್ಕಿ ಹುಡುಕಿ ತೆಗೆದು ಬೇಲ್ ಕೊಟ್ಟಂತೆ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಕೊಟ್ಟಂತಿದೆ ಅನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ ಹೇಳಿರೋದು. ಅದನ್ನ ಗಮನಿಸೋದಾದ್ರೆ ಈಗ ಮುಂದೆ ಹಾಗಾದ್ರೆ ದರ್ಶನ್ ಬಳಿ ಯಾವೆಲ್ಲ ಆಪ್ಷನ್ಸ್ ಇದೆ? ಅವರು ಮತ್ತೆ ರಿಯಾಯಿತಿ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಚಾನ್ಸಸ್ ಕೂಡ ಅವ್ರಿಗಿದೆಯಾ? ಹಾಗಾದ್ರೆ ನೋಡಿ, ಸುಪ್ರೀಂ ಕೋರ್ಟ್ ವಾದ ವಿವಾದ ನಡೆಯುವಾಗ ಹಲವಾರು ವಿಚಾರಗಳನ್ನ ಪರಾಮರ್ಶಿಸ್ತಾರೆ. ಆ ಬೆಂಚ್ ಅಲ್ಲಿರುವಂತ ಜಡ್ಜಸ್ ಏನ್ ರಿಯಾಕ್ಷನ್ ಕೊಡ್ತಾರೆ, ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ಬೇಸಿಸ್ ಮೇಲೆ ಇವ್ರದ್ದು ರಿಜೆಕ್ಟ್ ಆಗುತ್ತೆ ಅಥವಾ ಗ್ರಾಂಟ್ ಆಗುತ್ತೆ ಅಂತ ಹೇಳಕ್ಕೆ ಸರಿ ಆಗ್ಲಲ್ಲ.
Okay. ಯಾವಾಗ ಆರ್ಡರ್ ಹೊರ ಬೀಳುತ್ತೆ ಅದ್ರೊಳಗೆ ಏನ್ ಕಾರಣಗಳನ್ನು ಕೊಟ್ಟಿರ್ತಾರೆ, ಗ್ರಾಂಟ್ ಮಾಡಿದ್ ಸರಿ ಇದ್ರೆ ಸರಿ ಇದೆ ಅಂತ ಯಾಕೆ ಹೇಳಿರ್ತಾರೆ, ಅಥವಾ ಗ್ರಾಂಟ್ ಮಾಡಿದ್ ತಪ್ಪಿದ್ರೆ ಅದು ಯಾಕೆ ತಪ್ಪು ಅಂತ ಹೇಳಿರ್ತಾರೆ, ಆ ಅಂಶಗಳೇ ಬೇರೆ. ಕಮೆಂಟ್ ಪಾಸ್ಡ್ ಬೈ ದಿ ಕೋರ್ಟ್ ಅಟ್ ದಿ ಟೈಮ್ ಆಫ್ ಆರ್ಗ್ಯುಮೆಂಟ್, ಅದನ್ನ ನಾವು ಗ್ರೌಂಡ್ ಫಾರ್ ರಿಜೆಕ್ಷನ್ ಅಥವಾ ಗ್ರೌಂಡ್ ಫಾರ್ ಗ್ರಾಂಟ್ ಅಂತ ನೋಡಕ್ಕಾಗೋದಿಲ್ಲ. ಇದು ಮೊದಲನೇದು. Okay. ಎರಡನೇದು, ಸಪೋಸ್ ಇವತ್ತು ಅದನ್ನ ರಿಜೆಕ್ಟ್ ಆಗಿದ್ದಂತ ಸನ್ನಿವೇಶ ಅಲ್ಲಿ ನೋಡೋಣ, ರಿಜೆಕ್ಟ್ ಆಯ್ತು ಅಂದ್ರೆ ಮತ್ತೆ ಪುನಃ ಅವರು ರಿವ್ಯೂ ಹಾಕೋದಾಗ್ಲಿ ಇನ್ನೊಂದು ಅರ್ಜಿ ಸಲ್ಲಿಸೋದು ತಕ್ಷಣದಲ್ಲಿ ಬಹಳ ಕಠಿಣವಾದ ಕೆಲಸ ಆಗ್ಬಹುದು. ಅದಕ್ಕೆ ಅಂದ್ರೆ ಏನೇ ರಿವ್ಯೂ ಹಾಕಿದ್ರು ಕೂಡ ಅದೇ ಜಡ್ಜ್ ಮುಂದೆ ಅಥವಾ ಅದೇ ಬೆಂಚ್ ಮುಂದೆ ಬರುತ್ತೆ. ಯಾವ ಬೆಂಚು ಆಲ್ರೆಡಿ ನಿಮ್ಮ ಎಲ್ಲಾ ಅಹವಾಲುಗಳನ್ನ ಕೇಳಿ ನಿಮ್ಮ ಬೇಲನ್ನ ನಿರಾಕರಿಸಿರುತ್ತೋ ಅದೇ ಬೆಂಚ್ ಮುಂದೆ ಪುನಃ ರಿವ್ಯೂ ಮಾಡಿದ್ರೆ ಅದು ಕನ್ಸಿಡರೇಷನ್ ಬರೋದು ಬಹಳ ಕಠಿಣವಾದ ಕ್ರಮ ಅಂತ ನನ್ನ ಅನಿಸಿಕೆ. ಆದ್ರಿಂದ ಅವರಿಗೆ ಅವಕಾಶ ಇದೆ, ಬಟ್ ಆದ್ರೆ ಅವಕಾಶ ಪೂರಕವಾಗಿ ಅವರಿಗೆ ದೊರಕುತ್ತೆ ಅನ್ನೋದು ಕಾನೂನಲ್ಲಿ ಕಷ್ಟ ಅಂತ ನಾನು ಹೇಳಬಯಸ್ತೀನಿ.